ಬೇಲೂರು ತಾಲೂಕಿನ ಮಲಸವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾನಹಳ್ಳಿಯ ಹಳ್ಳಕ್ಕೆ ಅಡ್ಡಲಾಗಿ ಚೆಕ್ ಡ್ಯಾಂ ಹಾಗೂ ಸೇತುವೆ ನಿರ್ಮಾಣದ ಕಾಮಗಾರಿಗೆ ಶಾಸಕ ಎಚ್.ಕೆ. ಸುರೇಶ್ ಶನಿವಾರ ಭೂಮಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಸಣ್ಣ ನೀರಾವರಿ ಇಲಾಖೆಯ 1 ಕೋಟಿ ಅನುದಾನದಲ್ಲಿ ಕಾಮಗಾರಿ ಮಾಡಲಾಗುತ್ತಿದ್ದು, ಸ್ವತಂತ್ರ ಬಂದಾಗಿನಿಂದ ಈ ಹಳ್ಳಕ್ಕೆ ಸೇತುವೆ ಇಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು 11 ಕಿಲೋಮೀಟರ್ ಸುತ್ತಿ ಬಳಸಿ ಸಂಚರಿಸುತ್ತಿದ್ದಾರೆ. ಶಾಲಾ ಮಕ್ಕಳು, ರೈತರು ಪರಿತಪಿಸುತ್ತಿದ್ದಾರೆ ಎಂಬ ವಿಷಯವನ್ನು ಕಾಫಿ ಬೆಳೆಗಾರರ ಸಂಘದ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷರಾದ ತೀರ್ಥ ಮಲ್ಲೇಶ್ ಅವರು ನನಗೆ ತಿಳಿಸಿದಾಗ, ಇಂಜಿನಿಯರ್ಗಳನ್ನು ಕಳುಹಿಸಿ ಸರ್ವೆ ಮಾಡಿಸಿ ಸೇತುವೆ ನಿರ್ಮಾಣಕ್ಕೆ ಅನುದಾನ ತರಲಾಗಿದ್ದು, ಜೊತೆಗೆ ಪಂಚಾಯತ್ ರಾಜ್ ಇಲಾಖೆಯ 10 ಲಕ್ಷ ಅನುದಾನದಲ್ಲಿ ರಸ್ತೆ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು. ಮಲ್ಸಾವರ ಗ್ರಾಮ ಪಂಚಾಯಿತಿ ಸದಸ್ಯ ಬೋಪಾಲ್ ಮಾತನಾಡಿ, ಸೀಗೆಹಳ್ಳಿ, ಕಾನಹಳ್ಳಿ, ಉಂಬಳಗೂಡು, ಹಿರಿಸಿಗರ, ಗೋಣಿಬೀಡು, ಚಿಮ್ಮಟಗೆರೆ ಸೇರಿದಂತೆ ಸಾಕಷ್ಟು ಗ್ರಾಮಗಳಿಗೆ ಈ ಸೇತುವೆ ನಿರ್ಮಾಣದಿಂದ ಅನುಕೂಲವಾಗುತ್ತದೆ. ಸೇತುವೆ ಇಲ್ಲದ ಕಾರಣ ಪಾಳು ಬಿಟ್ಟಿರುವ ಜಮೀನುಗಳನ್ನು ಈಗ ಉಳುಮೆ ಮಾಡಲು ಸಹಾಯವಾಗುತ್ತದೆ ಎಂದರು. ಕಾಫಿ ಬೆಳೆಗಾರರ ಸಂಘದ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷ ತೀರ್ಥ ಮಲ್ಲೇಶ್ ಮಾತನಾಡಿ, ಇಲ್ಲಿಯವರೆಗೂ ಯಾವ ಶಾಸಕರು ಸಹ ಈ ಸೇತುವೆ ನಿರ್ಮಾಣದ ಬಗ್ಗೆ ಗಮನ ಹರಿಸಿರಲಿಲ್ಲ. ಎಚ್.ಕೆ. ಸುರೇಶ್ ಅವರು ಈ ಭಾಗದವರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಎಂದು ಹೇಳಿ ಗ್ರಾಮಸ್ಥರ ಪರವಾಗಿ ಅಭಿನಂದನಾ ಪತ್ರವನ್ನು ನೀಡಿದರು. ಗದ್ದೆಗಳು ಭೂಪಾಲ್ ಅವರು ಹೇಳಿದಾಗೆ ತುಂಬಾ ಗದ್ದೆಗಳಿದೆ, ತುಂಬಾ 3-4 ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು ಮಾಡ್ತೀನಿ ಅಂದ್ರೆ ಅಷ್ಟೇ, ಇನ್ನೇನೂ ಹೇಳಲಿಲ್ಲ. ಅದಾಗಿ ಕೆಲವೇ ದಿನಗಳಲ್ಲಿ ಒಂದು ವರ್ಕ್ ಆರ್ಡ್ರೇ ಬಂದ್ಬಿಡ್ತು. ಇಂಜಿನಿಯರ್ ಕಳಿಸಿ ಬ್ರಿಡ್ಜ್ ಮಾಡಿದ್ದಾರೆ. ಸುಮಾರು 85ರಲ್ಲಿ ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಫುಟ್ ಬ್ರಿಡ್ಜ್ ಮಾಡಿದ್ರು. ಬಟ್ ವೆಹಿಕಲ್ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ವಾಹನ ಹೋಗೋವಂಥದ್ನೇ ನಾವು ಕೇಳಿದ್ಕಿಂತ ಹೆಚ್ಚಾಗಿ ಮಾಡಿ ಒಂದು ಜನರಿಗೆ ಅನುಕೂಲ ಮಾಡಿದ್ದಾರೆ. ಹಾಗಾಗಿ ಅವರು ಇವತ್ತು ನಾವು ಹೇಳ್ತೀವಿ, ಅವರು ಜನಪ್ರಿಯ ಶಾಸಕರು, ನುಡಿದಂತೆ ನಡೆದಂಥ ಶಾಸಕರು ಅಂದರೆ ಇವರು ನಮ್ಮ ಬೇಲೂರು ಕ್ಷೇತ್ರದ ಸುರೇಶ್ ಅವರು ಅಂತ ಹೇಳಕ್ಕೆ ಜನಕ್ಕೆ ಅನಾನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ಹೇಳಿ ಬಿಟ್ಟು ಹೋಗಿದ್ರು. ಮಾರನೇ ದಿವಸನೇ ಅವ್ರಿಗೆ ಇಂಜಿನಿಯರ್ನ ಎಲ್ಲನ ಕಳಿಸ್ಕೊಟ್ಬಿಟ್ಟು ಅದನ್ನು ಸರ್ವೆ ಮಾಡಿಸಿ ಇದು ಮಾಡಿಸ್ತು. ನಿನ್ನೆ ರಾತ್ರಿ ಪೂಜೆ ಅಂದರೆ ಏನು ಸರಿ ಏನು ಸುಮ್ಮನೆ ಹೇಳ್ತಾ ಇದ್ದಾರೆ ಏನೋ ಅಂತ ಅಂದರು. ಅದಕ್ಕೆ ವರ್ಕ್ ಆರ್ಡ್ರ್ ಇದ್ಬಿಟ್ಟು ಮೊನ್ನೆ ನಾಳೆ ಬೆಳಗ್ಗೆ ಪೂಜೆಗೆ ಅಂತಕ್ಕಂಥದ್ದು ಈ ಭಾಗದ ಎಲ್ಲ ಜನಗಳಿಗೆ, ಅದರಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳುಗಳಿಗೆ, ಜಮೀನ್ದಾರರುಗಳಿಗೆ ಎಲ್ಲರಿಗೂ ತುಂಬ ಸಮಸ್ಯೆ ಇದ್ದಂಥದ್ದು. ಅದಕ್ಕೆ ಅವರು 60-70 ಲಕ್ಷ ಸಾಕು ಅಂದಿದ್ರು. ನಾನು 1 ಕೋಟಿ ರೂಪಾಯಿನ ಹಾಕಿಸಿ ಅಪ್ರೋಚ್ಗಳು ಇದೆಲ್ಲ ಇದು ಮಾಡೋದಕ್ಕೆ, ಅದ್ರ ಜೊತೆಯಲ್ಲಿ PRDಯಿಂದ ಒಂದು 10 ಲಕ್ಷ ರೂಪಾಯಿ ರಸ್ತೆ, ಬ್ರಿಡ್ಜು ಇದಲ್ಲದಲ್ಲೇ 2 ಪೂಜೆಗಳು ಇವತ್ತು. 1 ಕೋಟಿ ರೂಪಾಯಿದು ಒಂದು, 10 ಲಕ್ಷ ರೂಪಾಯಿದು PRDದು, 1 ಕೋಟಿ ರೂಪಾಯಿದು ಸಣ್ಣ ನೀರಾವರಿ ಇಲಾಖೆದು. ಹಾಗಾಗಿ ಈ ಭಾಗದ ಜನ ಅದರ ಸದುಪಯೋಗ ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಇವತ್ತು ಅವರಲ್ಲಿ ಮನವಿ ಮಾಡ್ತಾ, ಈ ಗುದ್ಲಿ ಪೂಜೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಕಾಫಿ ಮಂಡಳಿಯವರು ಎಲ್ಲ ಇಡೀ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಮಲ್ಸಾವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರೋಜಾ, ಸದಸ್ಯರಾದ ರೂಪಾ, ಅಭಿವೃದ್ಧಿ ಅಧಿಕಾರಿ ರಿಹಾನ್ ಪಾಷಾ, ಗ್ರಾಮಸ್ಥರಾದ ತೇಜ್ಪಾಲ್, ರಘು, ಯೋಗೇಶ್, ಅಶೋಕ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.